ಎಲ್ಲರಿಗೂ ನಮಸ್ಕಾರ. ಈ ಶುಭ ದಿನದಂದು ಲಹರಿ ರೆಕಾರ್ಡಿಂಗ್ ಕಂಪನಿ, ಬೆಂಗಳೂರು ಸಿಟಿಜನ್ ಫೋರಂ, ಭುವನೇಶ್ವರಿ ಕಲಾ ಸಂಘ, ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್, ಕರ್ನಾಟಕ ಡ್ರಾಮಾ ಆರ್ಟಿಸ್ಟ್ಸ್ ಅಸೋಸಿಯೇಷನ್, ಅಖಿಲ ಕರ್ನಾಟಕ ಕಲ್ಚರಲ್ ಅಸೋಸಿಯೇಷನ್, ಕರ್ನಾಟಕ ಕಲಾ ಸಂಘ ಹಾಗೂ ಶಿವಯೋಗಿ ಕವಿ ಶ್ರೀ ಪೆರುಮಾಳ್ ಅಖಿಲ ಭಾರತೀಯ ಸೇವೆ ಇವರ ಸ್ನೇಹ ಬಳಗಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರೀ IR ಪೆರುಮಾಳ್ ಅವರು ಬರೆದಿರುವ ಶಿಖರ ಜ್ಯೋತಿ ಮತ್ತು IAS ಆಗುವುದು ಹೇಗೆ, ರೂಫ್ ಟಾಪ್, ಅದು ಇಂಗ್ಲಿಷ್ ಗ್ರಂಥ, ಈ ಪುಸ್ತಕಗಳ ಜೊತೆಗೆ ಅಡಕಗಳು ಅಂದರೆ ಕ್ಯಾಸೆಟ್ಗಳು ಬಿಡುಗಡೆ ಹಾಗೂ IR ಪೆರುಮಾಳ್ರವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ತಮ್ಮೆಲ್ಲರನ್ನೂ ಮೊಟ್ಟ ಮೊದಲಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ, ವೇದಿಕೆಗೆ ಈ ದಿನದ ಬಹಳ ಅಪರೂಪಕ್ಕೆ ಅಥವಾ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ಬೆಳ್ಳಾವಿ ಮಠದ ಶ್ರೀ ಮಹಾಂತ ಶಿವಾಚಾರ್ಯ ಸ್ವಾಮೀಜಿಗಳವರು ಆಗಮಿಸಬೇಕಾಗಿ ತಮ್ಮೆಲ್ಲರ ಅನುಮತಿಯೊಂದಿಗೆ ಅವರನ್ನು ಸ್ವಾಗತಿಸ್ತೇನೆ. ದಯವಿಟ್ಟು ಆಗಮಿಸಿ ಸ್ವಾಮಿಗಳೇ. ಮತ್ತು ಈ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಆತ್ಮೀಯರು, ಹಿರಿಯ IAS ಅಧಿಕಾರಿಗಳು ಆದಂತಹ ಶ್ರೀ IR ಪೆರುಮಾಳ್ ದಂಪತಿಗಳು, ಶ್ರೀಮತಿ ಲಲಿತಾಂಬೆ ಪೆರುಮಾಳ್ರವರು ಹಾಗೂ IR ಪೆರುಮಾಳ್ರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ನಾಡಿನ ಹೆಸರಾಂತ ಸಾಹಿತಿಗಳು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ನೆಚ್ಚಿನ ಗುರುಗಳು ಆದಂತಹ ಡಾಕ್ಟರ್ ದೊಡ್ಡರಂಗೇಗೌಡರು. ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಈ ವಿಶೇಷ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಶ್ರೀ ಗಿರೀಶ್ ಪಟೇಲ್ರವರು, ವೈಸ್ ಚೇರ್ಮನ್, ಕರ್ನಾಟಕ ಸ್ಪೋರ್ಟ್ಸ್ ಅಥಾರಿಟಿ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಪೊನ್ನಪ್ಪನವರು, ಮಾಜಿ ಅಧ್ಯಕ್ಷರು, ಪ್ರೆಸ್ ಅಕಾಡೆಮಿ ಕರ್ನಾಟಕ. ಅವರು ಸಹ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಡಾಕ್ಟರ್ ರಾಧಾಕೃಷ್ಣ, ಪ್ರೊಫೆಸರ್, ಸೀನಿಯರ್ ಮೆಂಬರ್, ಬೆಂಗಳೂರು ವಿಶ್ವವಿದ್ಯಾನಿಲಯ. ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಪ್ರಾರ್ಥಿಸಲಿದ್ದಾರೆ ಶ್ರೀಮತಿ ಶ್ರೀವಳ್ಳಿಯವರು. ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಲು ವೇದಿಕೆ ಮೇಲಿನ ಗಣ್ಯಮಾನ್ಯರೆಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಉದ್ಘಾಟನಾ ಕಾರ್ಯಕ್ರಮ ಈಗ. ಮುಖ್ಯವಾಗಿ ಶ್ರೀ ಗಿರೀಶ್ ಪಟೇಲ್ರವರು, ವೈಸ್ ಚೇರ್ಮನ್, ಕರ್ನಾಟಕ ಸ್ಪೋರ್ಟ್ಸ್ ಅಥಾರಿಟಿ, ಅವರೊಂದಿಗೆ ವೇದಿಕೆ ಮೇಲಿನ ಗಣ್ಯಮಾನ್ಯರೆಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ಯಕ್ರಮ ಶುರು ಆಗ್ತಾ ಇದೆ. ನಮಸ್ಕಾರ. ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಶ್ರೀ ಲಹರಿ ವೇಲೂರವರಿಗೆ ಧನ್ಯವಾದಗಳು. ಈಗ ಪುಸ್ತಕಗಳು ಹಾಗೂ ಸಿಡಿಗಳ ಬಿಡುಗಡೆ ಎಲ್ಲವೂ ನಮ್ಮ ನೆಚ್ಚಿನ ಶ್ರೀಯುತ IR ಪೆರುಮಾಳ್ರವರು ರಚಿಸಿದಂಥವು.
ಮೊದಲಿಗೆ ಶಿಖರ ಜ್ಯೋತಿ ಪುಸ್ತಕ ಬಿಡುಗಡೆ. ಶ್ರೀ ಗಿರೀಶ್ ಪಟೇಲ್, ವೈಸ್ ಚೇರ್ಮನ್, ಕರ್ನಾಟಕ ಸ್ಪೋರ್ಟ್ಸ್ ಅಥಾರಿಟಿಯವರಿಂದ. ಪುಸ್ತಕದ ಹೆಸರು ಶಿಖರ ಜ್ಯೋತಿ. ಅದರ ಕರ್ತೃ ಶ್ರೀ IR ಪೆರುಮಾಳ್ರವರು. IAS ಆಗುವುದು ಹೇಗೆ? ಈ ಪುಸ್ತಕವನ್ನು ಬಿಡುಗಡೆಗೊಳಿಸಲಿದ್ದಾರೆ ಶಿಖರ ಜ್ಯೋತಿ ಪುಸ್ತಕ ಬಿಡುಗಡೆಗೊಳಿಸಿದಂತಹ ಶ್ರೀ ಗಿರೀಶ್ ಪಟೇಲ್ ರವರಿಗೆ ಧನ್ಯವಾದಗಳು. ಈಗ IAS ಆಗುವುದು ಹೇಗೆ ಈ ಪುಸ್ತಕವನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಹಿರಿಯ ಸಾಹಿತಿಗಳ ಮುಖ್ಯ ಅತಿಥಿಗಳಾದ ಶ್ರೀ ಪೊನ್ನಪ್ಪನವರಿಗೆ ಧನ್ಯವಾದಗಳು. ಈಗ CDಗಳ ಬಿಡುಗಡೆ ಕಾರ್ಯಕ್ರಮ. ಶಿವಗುರುನಾಥರ ದೇವರ ಭಕ್ತಿಗೀತೆಗಳು. ಶಿವಗುರುನಾಥ ದೇವರ ಭಕ್ತಿಗೀತೆಗಳ CD. ವರ್ಷ ಅವರು ಭಾರತ ಸರ್ಕಾರ ಸೇವೆಯಲ್ಲಿ ಇದ್ದಂಥವರು. ಶ್ರೀಮಾನ್ ಪೆರುಮಾಳ್ ಅವರ ವ್ಯಕ್ತಿತ್ವದ ಬಗ್ಗೆ ನಾನು ತಮ್ಮಲ್ಲಿ ಕೆಲವು ವಿಷಯಗಳನ್ನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಸಾಮಾನ್ಯವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಭಾವನೆ, ಒಬ್ಬ IAS ಅಧಿಕಾರಿ ಅಂದರೆ ತಾನು ಜನಸೇವಕ ಅನ್ನುವುದಕ್ಕಿಂತ ಹೆಚ್ಚಾಗಿ ತಾನೊಬ್ಬ ದೊಡ್ಡ ಅಧಿಕಾರಿ, ಈ ದೇಶದ ಅಧಿಕಾರಿಗಳಿಗೆ ಸಾರ್ವಜನಿಕರಿಂದ ನಾನು ಗೌರವಿಸಲ್ಪಡಬೇಕು ಅಂತಕ್ಕಂಥ ಭಾವನೆ ಇರೋದು ಸಹಜ ಅಂತ ಕಾಣುತ್ತೆ ಇಂದಿನ ದಿನಗಳಲ್ಲಿ. ಆದರೆ ಇದು ದುರ್ದೈವ. ದೇಶದಲ್ಲಿ ಯಾವುದೇ ಅಧಿಕಾರಿಯಾದರೂ ಸಹ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರಳವಾಗಿರಬೇಕು, ಸಭ್ಯವಾಗಿರಬೇಕು, ಸಾಮಾನ್ಯ ಜನರ ಬಗ್ಗೆ ಕೆಲಸ ಮಾಡ್ತಕ್ಕಂಥ ಮನೋಭಾವನೆ ಇರಬೇಕು. ಕಾರಣ, ಯಾವುದೇ ಅಧಿಕಾರಿ ಎಷ್ಟೇ ದೊಡ್ಡವನಾದರೂ ಸಹ ಅವನು ಪಡೀತಕ್ಕಂಥ ವೇತನ ಸಾಮಾನ್ಯ ಜನ ಕೊಡ್ತಕ್ಕಂಥ ತೆರಿಗೆಯಿಂದ ಬಂದಂಥ ಹಣ. ಇಂತಹ ಭಾವನೆಗೆ ಅಪರೂಪವಾದ ವ್ಯಕ್ತಿ ಮಾನ್ಯ ಪೆರುಮಾಳ್ ಅವರು. ಪೆರುಮಾಳ್ ಅವರು IAS ಅಧಿಕಾರಿ ಆಗಿದ್ದರೂ ಸಹ ಅತ್ಯಂತ ಸರಳ ಸ್ವಭಾವದ ವ್ಯಕ್ತಿ. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಇವತ್ತಿನ ವ್ಯವಸ್ಥೆಯಲ್ಲಿ ಕಾಣದೇ ಇರತಕ್ಕಂಥ ಶಿವಭಕ್ತ. ಆ ಮನುಷ್ಯನಿಗೆ ತಾನು ಅಧಿಕಾರಿ ಆಗಿದ್ದರೂ ಸಹ, ಶೂಟು ಬೂಟು ಹಾಕೊಂಡು ಬಂದರೂ ಸಹ ತಾನು ವಿಭೂತಿ ಧರಿಸಿ ಬಂದ್ರೇ ನನಗೆ ಮನಸ್ತೃಪ್ತಿ ಅಂತ ಭಾವಿಸ್ತಕ್ಕಂಥ ಅಧಿಕಾರಿ. ಅಷ್ಟೇ ಅಲ್ಲ, IASನ ಅಧಿಕಾರಿ ಆದರೂ ಸಹ ತನ್ನ ಅಧಿಕಾರಾವಧಿಯಲ್ಲಿ ಅವರು ಕೊಡ್ತಿದ್ದಂಥ ಪ್ರಥಮ ಪ್ರಾಶಸ್ತ್ಯ ಅತಿ ಸಾಮಾನ್ಯರಿಗೆ, ಸಾಮಾನ್ಯ ಜನಕ್ಕೆ. ಅದಕ್ಕೆ ಕೊಡಬೇಕಾದಂಥ ಉದಾಹರಣೆ ಅಂದರೆ ಅವರು ನಮ್ಮ ನನ್ನ ಜೀವನಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಜ್ಜನಿಕೆಯ ಪಡಿ ಹೆಚ್ಚು, ಸಮಾಜ ಸುಧಾರಕ, ಪಾರದರ್ಶಕ ಆಡಳಿತ, ಸತ್ಯ ಶುದ್ಧ ಕಾಯಕ, ಸಮಾನತೆ, ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಸಾಹಿತ್ಯ ಕ್ಷೇತ್ರದಲ್ಲೂ ಅವರು ಸೇವೆ ಮಾಡಿದ್ದಾರೆ. ಎಲ್ಲರೊಂದಾಗಿ ಬದುಕಿ ಬಾಳಿದ್ದಾರೆ. ಮುಂದಿನ ಅವರ ಜೀವನ ಸುಖಮಯವಾಗಿರಲಿ, ಅವರ ಬಾಳು ಬಂಗಾರವಾಗಿರಲಿ ಎಂದು ಈ ಕವನವನ್ನು ತಮ್ಮ ಮುಂದೆ ಇಡುತ್ತೇನೆ. ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸುತ್ತಾ, ಬಸವಣ್ಣ ಬೆಳಕಾಗಿ ಬಂದೆ 12ನೇ ಶತಮಾನದ ಹಿಂದೆ. ಜಾತಿ ಮತದ ಅಜ್ಞಾನ ಮೂಢನಂಬಿಕೆ ಬದುಕಿರಿಸಿ ಸ್ವಾಭಿಮಾನದ ಬದುಕು ತೋರಿಸಿದೆ. ಬಸವಣ್ಣ ಬೆಳಕಾಗಿ ಬಂದೆ 12ನೇ ಶತಮಾನದ ಹಿಂದೆ. ಆಚಾರ ವಿಚಾರ ನಡೆನುಡಿಯಲ್ಲಿ ಶುದ್ಧತೆಯ ಬೋಧಿಸಿದೆ. ಸರ್ವರಿಗೂ ಸಮಪಾಲು ಸಮಬಾಳಿನ ಸತ್ಯ ದರ್ಶನವ ಮಾಡಿಸಿದೆ. ಶರಣರೆಲ್ಲರ ಸಮಾಗಮದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದೆ. ಅನುಭವ ಮೂಸೆಯಿಂದ ಬಂದ ವಚನ ಸುದಯ ಜನಮಾನಸಗೆ ಹರಿಸಿದೆ. ಬಸವಣ್ಣ ಬೆಳಕಾಗಿ ಬಂದೆ 12ನೇ ಶತಮಾನದ ಹಿಂದೆ. ಸತ್ಯ ಶುದ್ಧ ಕಾಯಕದ ನಿಷ್ಠೆಯಲ್ಲಿ ನಡೆದು ಭಕ್ತಿ ಭಂಡಾರಿ ಎನಿಸಿದೆ. ದೇದೀಪ್ಯ ಮಾನವಾದೆ, ಜ್ಞಾನ ದೀವಿಗೆ ಆದೆ, ಬಸವಣ್ಣ ಬೆಳಕಾಗಿ ಬಂದೆ.
ಮಾದರಸ ಮಾದಲಾಂಬಿಕೆ ಪುತ್ರನಾಗಿ ಜನಿಸಿದೆ. ಬಿಜ್ಜಳನ ಮಂತ್ರಿಯಾಗಿ ಪವಾಡ ಪುರುಷ ನೆನೆಸಿದೆ. ವಚನಾಮೃತದ ಸವಿಯ ನೆರೆಸಿ ಸಮಾನತೆಯ ಸಾರಿದೆ. ಜಗತ ಜ್ಯೋತಿಯಾಗಿ ವಿಶ್ವಮಾನ್ಯನಾದೆ. ನಮ್ಮ ಎದೆಯಾಂತರಾಳದಿ ಬೆಳಕ ಹರಿಸಿ ಆಶಾ ಕಿರಣನಾದೆ. ದಾರಿದೀಪವಾದೆ ಬಸವಣ್ಣ ಬೆಳಕಾಗಿ ಬಂದ 12ನೇ ಶತಮಾನದಿಂದ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ SC/ST ಗ್ರ್ಯಾಜುಯೇಟ್ಸ್ ಅಸೋಸಿಯೇಷನ್ ರವರು ತಮ್ಮ ಅಭಿನಂದನೆಗಳನ್ನು ಸಲ್ಲಿಸಲಿದ್ದಾರೆ. ಈಗ ಈ ಎಲ್ಲ ಸನ್ಮಾನಗಳನ್ನು ಸ್ವೀಕರಿಸಿದ ನಂತರ ಸಭೆಯನ್ನುದ್ದೇಶಿಸಿ ಸನ್ಮಾನಿತರಾದ ಶ್ರೀ IR ಪೆರುಮಾಳ್ ರವರು ಮಾತನಾಡಲಿದ್ದಾರೆ. ಎಲ್ಲರೂ ಮತ್ತೆ ಸ್ವಸ್ಥಾನಗಳಲ್ಲಿ ಕುಳ್ಳಿರಬೇಕಾಗಿ ಪ್ರಾರ್ಥನೆ. ದಯವಿಟ್ಟು ಅಭಿನಂದನೆ ಸೂಚಿಸ್ತಕ್ಕಂಥವರು ತಮ್ಮ ಹಾರಗಳನ್ನ ಹೂಗುಚ್ಛಗಳನ್ನು ನೀಡಿ ನಂತರ ಈಗಾಗಲೇ ಕಾಲ ಮೀರ್ತಾ ಇದೆ. ಮಾನ್ಯ ಪೆರುಮಾಳ್ ಅವರು ತಮ್ಮ ಅಭಿನಂದನೆಗೆ ಉತ್ತರವಾಗಿ ಕೆಲವು ಮಾತನ್ನು ಹೇಳ್ತಾರೆ. ಮಾಡಿದ ದುಡ್ಡು ಎಲ್ಲ ಈ ಕಲೆ, ಇದಕ್ಕಾಗಿಯೇ ಪ್ರಶಸ್ತಿ ಕೊಡೋದು, ಗೌರವಿಸೋದು, ಅವರೆಲ್ಲ ದೂರದ ಎಲ್ಲ ನಾಡುಗಳಿಗೆ ಕರ್ಕೊಂಡು ಹೋಗೋದನ್ನ ಹೇಳಿ ಅದರಲ್ಲಿಯೇ ಅವರು ಖರ್ಚು ಮಾಡಿ ಬಹಳ ವ್ಯಕ್ತಿತ್ವ ಮಾಡಿಕೊಂಡ ಒಬ್ಬ ವ್ಯಕ್ತಿ ಅಂದ್ರೆ ರಾಮೇಗೌಡರವರು. ಅವರು ರಾಮರೆಡ್ಡಿ ಅವರು ಸಾರ್ವಜನಿಕರಿದ್ದಾರಲ್ಲ, ಅವರು ಸಂತೋಷ ಪಡ್ತಾರೆ. ಅಂತ ರೀತಿಯಲ್ಲಿ
ಿ